ನಮಸ್ಕಾರ. ಪ್ರಿಯಾಂಕಾ ಖರ್ಗೆ ಅವರು RSS ಪಥಸಂಚಲನ ಬ್ಯಾನ್ ಮಾಡಿದ್ದಾರೆ ಅಂತ ನೀವೆಲ್ಲ ಬೊಬ್ಬೆ ಹೊಡಿತಾ ಇದ್ದೀರಿ. ಅವ್ರು ಯಾಕೆ ಮಾಡಿದ್ದಾರೆ ಅನ್ನೋ ಹಿಂದೆ ಅದರ ಉದ್ದೇಶ ಏನನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ನೀವು ಅದೇ ರಸ್ತೆ ಇಂಗುಗುಂಡಿಗಳ ಬಗ್ಗೆ ಮಾತಾಡಿದ್ರಲ್ಲ, ಅದೇ ಥರನೇ ಅವ್ರ ಬಗ್ಗೆ ಇಲ್ಸಲ್ದ ಮಾತಾಡ್ತಾ ಇದ್ರಿ. ಪ್ರಿಯಾಂಕಾ ಖರ್ಗೆ ಯಾರು? ಈ ರಾಜ್ಯದ ಘನವೆತ್ತ ಮಂತ್ರಿಗಳು, ಜವಾಬ್ದಾರಿ ಇರೋ ನಾಯಕ. ಸುಮ್ಮನೆ ಹೋಗಿ ನಂಗೆ ಮಂತ್ರಿ ಮಾಡಂತಿದ್ದಲ್ಲ. ಜನ ಆರ್ಸ್ ಕಳಿಸಿದ್ಮೇಲೆ ಅವ್ರ ಅನುಭವವನ್ನು ನೋಡಿ, ಅವ್ರ ಒಳ್ಳೆಯ ಉದ್ದೇಶಗಳನ್ನು ನೋಡಿ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಈಗ ಮಂತ್ರಿ ಸ್ಥಾನ ಕೊಟ್ಟ ಮೇಲೆ ಸರ್ವೇ ಜನ ಸುಖಿನೋ ಭವಂತು ಅಂತ ನಮ್ಮ ಇದರಲ್ಲಿ ಹೇಳಿದ್ದು ನಿಮಗೆಲ್ಲ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು, ಅವ್ರದ್ದು ಅದೇ ಉದ್ದೇಶ. RSS ನಮ್ಮವರೇ, ಬೇರೆ ಅಲ್ಲ, ನಮ್ಮ ಹುಡುಗರೇ ಎಲ್ಲ. ಆದರೆ ಪಥಸಂಚಲನ ವರ್ಷಕ್ಕೊಂದ್ಸಲ ಪಥಸಂಚಲನ ನೀವು ಈಗ ದಿವಸ ಮಾಡೋ ವಿಷಯ ಆದರೆ ಬೇರೆ. ವರ್ಷಕ್ಕೊಂದ್ಸಲ ಲಕ್ಷಗಟ್ಟಲೆ ಜನ ಸೇರಿ 1 ತಾಸು ವಾಕಿಂಗ್ ಮಾಡಿ 1,00,000 ಗಂಟೆಯನ್ನು ನೀವು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ಯಾಕೆ ವೇಸ್ಟ್ ಮಾಡಬೇಕು? ಆ 1,00,000 ಗಂಟೆನ ಏನಾದ್ರು ಒಂದು ಒಳ್ಳೆ ಕಾರ್ಯದಲ್ಲಿ ತೋರಿಸ್ಕೊಂಡ್ರೆ ಸುಮ್ಮನೆ ಸಮಯ ಹೋಗುವುದನ್ನು ಸದುಪಯೋಗಪಡಿಸ್ಕೊಳ್ಬೋದು. ಒಂದು. ಎರಡೇ ಏನಾಗುತ್ತೆ, ಈಗ ಎಲ್ಲ ಕಡೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದೆ. ಅದು ಎಲ್ಲರಿಗೂ ಗೊತ್ತಿದೆ. ಅದು ಯಾವ ಉದ್ದೇಶಕ್ಕೆ ಇಟ್ಟಿದ್ದಾರೆ ಅಂತ ನಿಮಗೂ ಗೊತ್ತಿದೆ. ಈಗ ಪಥಸಂಚಲನ ಬರೋ ಸಮಯದಲ್ಲಿ ರಸ್ತೆ ಗುಂಡಿಗಳಿಂದ ಇವರು ಬರಬೇಕಾದ್ರೆ ಎಲ್ಲರೂ ಕಾಲು ಎಡವಿ ಬಿದ್ದರೆ, ಒಬ್ಬ ಬಿದ್ದರೆ ಇವ್ರು ನಡೀತಾ ಇರ್ತಾರೆ ಹಿಂದೆ, ಒಬ್ಬನ ಬಿದ್ದರೆ ಅವ್ರ ಮೇಲೆ 20 ಜನ ಬೀಳ್ತಾರೆ. ಅವರಿಗೆಲ್ಲ ಏನಾಯಿತು ಏನು ಹೋಯಿತು ನೋಡಿದ್ರೆ ಅವ್ರಿಗೆ ಕೇಳೋರು ಯಾರು ಇರುವುದಿಲ್ಲ. RSSನವರು ಅವ್ರಿಗೆ ಹಾಸ್ಪಿಟ್ಲು, ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು, ಇದ್ರಲ್ಲಿ ಯಾರಿಗೆ ಬೇಕಿದೆಲ್ಲ? ಹಾಗಾಗಿ ಪಥಸಂಚಲನ ಬ್ಯಾನ್ ಮಾಡಿಬಿಟ್ರೆ ಇವರು ಬರೋದಿಲ್ಲ. ಆವಾಗ ಅವ್ರಿಗೆ ಗಾಯ ಆಗುವುದಿಲ್ಲ, ಆರಾಮಾಗಿರ್ತಾರೆ. ಅಕಸ್ಮಾತ್ ಹಾಗೆ ಬರಬೇಕಾದ್ರೆ ಈಗ ರಸ್ತೆಯಲ್ಲಿ ಗುಂಡಿ ಇರೋದು ಸಹಜ. ಆವಾಗ ಮುಂದೆ ಹಿಂದೆ ವಾಹನ ಚಲಿಸ್ತಾ ಇರ್ತದೆ ಒಂದು ಸೈಡಲ್ಲಿ, ಇವರು ಒಂದು ಸೈಡಲ್ಲೇ ಹೋಗ್ತಾರೆ ಬಿಡಿ. ಹೋಗ್ಬೇಕಾದ್ರೆ ರಸ್ತೆ ಗುಂಡಿಯಲ್ಲಿ ಯಾವುದೋ ಗಾಡಿ ಬಿದ್ದು ನೀರು ಇವ್ರು ಬಿಳಿ ಶರ್ಟೇ ಹಾಕ್ತಾರೆ. ಇವ್ರು ಬಿಳಿ ಶರ್ಟಿಗೆ ಸಿಡಿದು ಅದು ಕೆಂಪಾಗಿ ಇವ್ರ ಕೈಯಲ್ಲಿ ಲಾಠಿ, ಅದಕ್ಕೆ ಲಾಠಿ ತರ್ತಾರೆ ಅವರು. ಏನಾದ್ರು ಈ ಥರ ಇನ್ಸಿಡೆಂಟ್ ಆದರೆ ಬೇಕಾಗುತ್ತೆ ಅಂತ ಲಾಠಿ ತರ್ತಾರೆ. ಅದು ಖರ್ಗೆಯವ್ರಿಗೆ ಗೊತ್ತಿದೆ. ಸುಮ್ಮನೆ ಲಾಠಿ ಹಿಡ್ಕೊಂಬರೋದಲ್ಲ ಅವ್ರಿಗೆ ಒಳಗೊಟ್ಟು ಗೊತ್ತಿದೆ ಯಾಕೆ ತರ್ತಾರೆ ಇವರು ಅಂತ. ಹೊಡೆದ್ರು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಯಿತು. ಪೊಲೀಸರು ಲಾಠಿ RSSನವ್ರಿಗೆ ಹೊಡೆದ್ರು. ಇದೆಲ್ಲ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ, ಒಂದು ಸದುದ್ದೇಶದಿಂದ ಅವರು ಬ್ಯಾನ್ ಮಾಡಿದ್ದಾರೆ. ಈಗ ಇದರಿಂದ ಏನಾಯಿತು, ಪರ್ಮಿಷನ್ ಕೊಡ್ತೇನೆ, ಪರ್ಮಿಷನ್ ಕೇಳಬೇಕು ಅನ್ನೋದೊಂದು ವಿಷಯ ಆಯಿತು. ಪರ್ಮಿಷನ್ ಬೇಕು ಇವರಿಗೆ, ಒಂದು ಪರ್ಮಿಷನ್ ತೊಗೊಂಡು ನೀವು ಮಾಡ್ಬೋದು ಅಂಥೇಳಿ. ಯಾಕಂದ್ರೆ ಅವಾಗೆಲ್ಲ ಪೊಲೀಸರು ಬರ್ತಾರೆ, ಅಲ್ಲಿ ನೋಡ್ತಾರೆ, ಟ್ರಾಫಿಕ್ ಸರಿಸ್ತಾರೆ, ನೀರು ಸಿಡಿಸೋರು ಗಾಡಿಗಳಿಗೆಲ್ಲ ಸೈಡಿಗೆ ಹಾಕ್ತಾರೆ. ಆಮೇಲೆ ಇವರಿಗೂ ಹೊಂಡ ಇದ್ದಲ್ಲಿ ಸ್ವಲ್ಪ ಮಣ್ಣಿಗೆ ಹಾಕಿ ಲೆವೆಲ್ ಮಾಡಿ ನಡೆದಾಡಿಗೆ ಅವಕಾಶ ಮಾಡ್ತಾರೆ. ಯಾವಾಗ ಪರ್ಮಿಷನ್ ತೊಗೊಂಡ್ರೆ. ಹಾಗಾಗಿ ಈಗ ಪರ್ಮಿಷನ್ ಕೊಡೋ ಡಿಪಾರ್ಟ್ಮೆಂಟ್ ಒಂದು ಮಾಡಿಬಿಟ್ರೆ ಎಷ್ಟು ಉದ್ಯೋಗಾವಕಾಶ ಆಯಿತು, ಜನರಿಗೆ ಉದ್ಯೋಗ ಕೊಡೋದಾಯಿತು. ಪರ್ಮಿಷನ್ ಡಿಪಾರ್ಟ್ಮೆಂಟ್ ಸಪ್ರೇಟ್. ಮದುವೆ ದಿಬ್ಬಣ, ಮುಂಜಿ ದಿಬ್ಬಣ, ಯಾವುದೋ ಮೆರವಣಿಗೆ, ಶಾಲೆ ಪ್ರಭಾತ್ ಫೇರಿ ಅಥವಾ ಯಾವುದೋ ಒಂದು ಸಂತರದ್ದು
ಹೋಗ್ತಾ ಇರ್ತದೆ, ಆ ಕಡೆಯಿಂದ ಈ ಕಡೆ ಹೋಗ್ತಾ ಇರ್ತಾರೆ. ಈಗೆಲ್ಲ ಪಂಢರಪುರಕ್ಕೆಲ್ಲ ಸಾಲಾಗಿ ಜನ ಹೋಗ್ತಾ ಇರ್ತಾರೆ. ಅವಕ್ಕೆಲ್ಲ ಹೋಗ್ಬೇಕಾದ್ರೂ ಪರ್ಮಿಷನ್ ಡಿಪಾರ್ಟ್ಮೆಂಟಿಂದ ಒಂದು ಪರ್ಮಿಷನ್ ಬೇಕು. ಹಾಗಾಗಿ ಪರ್ಮಿಷನ್ ಡಿಪಾರ್ಟ್ಮೆಂಟ್ ಅನ್ನೋದು ಹೊಸ ಡಿಪಾರ್ಟ್ಮೆಂಟು ಸೃಷ್ಟಿ ಮಾಡಿ ಅದರಲ್ಲಿ ಭಾಳ ಜನ, ಆಮೇಲೆ ಅದಕ್ಕೂ DC, ಅದಕ್ಕೊಂದು ಇವರು, ಅದು ಇದು ಪರ್ಮಿಷನ್ನು, ವಕೀಲರು, ಇವರೆಲ್ಲ ಸೇರಿಸಿ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಮಾಡಿ ಅದರಿಂದ ಪರ್ಮಿಷನ್ಗೆ ರೊಕ್ಕ ತಗೊಳ್ಳೋದು ಸರ್ಕಾರಕ್ಕೂ ಆದಾಯ ಆಯಿತು. ಮತ್ತೆ ಅಲ್ಲಿ ಎಷ್ಟು ಜನರಿಗೆ ನೌಕರಿ ಸಿಕ್ತು ಪರ್ಮಿಷನ್ ಡಿಪಾರ್ಟ್ಮೆಂಟಲ್ಲಿ. ಇದೊಂದು ಉದ್ದೇಶ. ಆಮೇಲೆ ಅದರಲ್ಲಿ ಭಾಳ ಜನ ಶಾಲಾ ಮಕ್ಕಳು ಅವರು ಇವರು ಎಲ್ಲ RSS ಅಲ್ಲಿ ಭಾಗವಹಿಸ್ತಾರೆ. ಈಗ ಇವರು ಡಿಸಿಪ್ಲಿನ್ ನಡಿಗೆಯಿಂದ ನಾಳೆ ಮಕ್ಕಳು ಖೋ ಖೋ ಕಬಡ್ಡಿ ಎಲ್ಲ ಮರಿತಾರೆ. ಯಾಕಂದ್ರೆ ಅದರಲ್ಲಿ ಅಡ್ಡ ಓಡಾಡಬೇಕು. ಖೋ ಖೋ ಹೆಂಗೆ ಗೊತ್ತಿದೆಲ್ಲ ನಿಮ್ಗೆ, ಖೋ ಖೋ ಹಾಗೆ ಇತ್ಲ ಓಡಿ ತಪ್ಪಿಸ್ಕೊಳ್ಬೇಕು. ಕಬಡ್ಡಿನೂ ಹಾಗೆ, ಅಲ್ಲಿಂದ ಓಡ್ದ ಇಲ್ಲಿಂದ ಓಡ್ದ, ಅವ್ನು ಬಂದ ಇವ್ ಬಂದ ಹಿಡ್ಕೊಂಡ, ಈ ಥರ ಎಲ್ಲ ಇದೆ. ಈಗ ಆ ಸ್ಟೂಡೆಂಟ್ ಅಲ್ಲಿ RSS ಹೋಗಿ ಶಿಸ್ತಿನ ನಡಿಗೆ ಕಲ್ತು ಬಿಟ್ರೆ ಈ ಕಬಡ್ಡಿ ಖೋ ಖೋ ಎಲ್ಲ ಮರಿತಾರೆ, ಅವರು ಆಡೋದಿಲ್ಲ. ಯಾಕಂದ್ರೆ RSS ನಡಿಗೆಯಿಂದ ಅವರು ಡಿಸಿಪ್ಲಿನ್ ಕಲಿತಾರೆ. ನಮ್ದು ದೇಶಿ ಆಟಗಳನ್ನ ನಾಶ ಮಾಡ್ದಂಗಾಯ್ತು. ಇದಕ್ಕೆ ಯಾರು ಕಾರಣಕರ್ತ ಆಗ್ತಾರೆ? RSS ಕಾರಣಕರ್ತ ಆಗ್ತದೆ. ಯಾಕಂದ್ರೆ ನಿಮ್ದು ಡಿಸಿಪ್ಲಿನ್ ಅದು ಮಕ್ಕಳಿಗೆಲ್ಲ ಅಲ್ಲ. ಮಕ್ಕಳು ಹಾಗೆ ಹೀಗೆ ಓಡಾಡಿ ಹೆಂಗ್ ಬೇಕಾದಂಗೆ ನಡೆದಾಡಿ ಇದು ಮಾಡ್ಬೇಕು. ನೀವೆಲ್ಲ ಡಿಸಿಪ್ಲಿನ್ ಎಲ್ಲ ಅವ್ರಿಗೆ ಕಲಿಸಿದ್ರೆ ಮುಂದೆ ಅವ್ರದ್ದು ಭವಿಷ್ಯ ಏನಿದೆ? ತೊಡ್ರಿ, ಈಗ ಬಸ್ಸು ಫುಲ್ ಇರ್ತದೆ, ಬಸ್ಸಲ್ಲಿ ಸಾಲಾಗಿ ನಿಂತ್ಕೊಂಡು ಹತ್ತಬೇಕು ಅನ್ನೋದು ಇಲ್ಲ. ಅವಾಗ ಏನು ಮಾಡ್ತಾರೆ ಅವರು, ಎಲ್ಲ ಬಸ್ ಮಿಸ್ ಮಾಡ್ಕೊಳ್ತಾರೆ. RSS ಪ್ರಭಾವದಿಂದ ಸಾಲಾಗಿ ನಿಂತ್ಕೊಂಡು ನಾನು ಬಸ್ಸಲ್ಲಿ ಹೋಗ್ತೇನೆ ಅನ್ನೋ ತನಕ ಇವರಿಗೆಲ್ಲ ದುಡ್ಡು ಹಾಕಿ ಹೋಗ್ತಾರೆ. ಅವರು ಅವಾಗ ಏನಾಗ್ತದೆ, ಸರ್ವೈವಲ್ ಆಫ್ ದ ಫಿಟೆಸ್ಟ್, ಡಾರ್ವಿನ್ ಥಿಯರಿ ಅಪ್ಲೈ ಆಗ್ಬೇಕಲ್ಲಿ. ಅದು ಹುಡುಗರು ಮರಿತಾರೆ. ಈಗ ಬಸ್ಸಲ್ಲಿ ಹತ್ತಬೇಕಾದ್ರೆ ಡಾರ್ವಿನ್ ಥಿಯರಿ ಅಪ್ಲೈ ಮಾಡಬೇಕು. ಸರ್ವೈವಲ್ ಆಫ್ ದ ಫಿಟೆಸ್ಟ್, ಮುದುಕರಿಗೆ ದುಡ್ಡು ಹಾಕ್ರಿ, ಗೊತ್ತಾಯ್ತಲ್ಲ? ಹಿಂಗಿದೆ ಅವ್ರಿಗೆ. ಮತ್ತೆ ಶಾಲೆಯಲ್ಲಿ ಅದಕ್ಕೆ ಕಲಿಸ್ತಾರಲ್ಲ. ಇವರು ಮಳೆ ಬಿಸಿಲು ಅನ್ನೋದು ಏನು ಲೆಕ್ಕಿಸದೆ ಹೋಗ್ತಾ ಇರ್ತಾರೆ ಪಥಸಂಚಲನಕ್ಕೆ. ನಾಳೆ ಮಳೆಯಲ್ಲೆಲ್ಲ ನೆಂದು ಇವ್ರಿಗೆ ಆರಾಮಿಲ್ಲದೆ ಹಾಸ್ಪಿಟ್ಲಿಗೆ ಹೋದ್ರೆ ಹಾಸ್ಪಿಟ್ಲ್ ಮೇಲೆ ಒತ್ತಡ ಎಷ್ಟು? ಮೊದಲೇ ನಮ್ಮ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ, ಅಂಥದ್ರಲ್ಲಿ ಇವ್ರು ಲಕ್ಷಗಟ್ಟಲೆ ಜನ ಹಾಸ್ಪಿಟ್ಲಿಗೆ ಹೋದ್ರೆ ಮಳೆಯಲ್ಲಿ ನೆನ್ಕೊಂಡು ಥಂಡಿಯಾಗಿ ಜ್ವರ ಬಂದು ಅಲ್ಲಿ ನೋಡೋರು ಯಾರು ಇವರಿಗೆ? ಹಾಗಾಗಿ ಇದೆಲ್ಲ ಕಾರಣ ತಗೊಂಡು ಅವರು ಅದನ್ನ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಿದ್ದಾರೆ. ನೀವು ಅದು ಬ್ಯಾನ್ ಅಂದ್ರೆ ತಪ್ಪು ತಿಳ್ಕೊಳ್ಳೋದಲ್ಲ, ಸದುದ್ದೇಶದ ಬ್ಯಾನ್ ಆಯ್ತಲ್ಲ. ಮತ್ತೆ ಈಗ ಮುಂದೆ ನೀವು ಕೋರ್ಟಿಗೆ ಹೋಗಿ ಅದು ಮಾಡಿ ಇದು ಮಾಡಿ ಖರ್ಗೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂಥೇಳಿ, ಆದರೆ ನೀವು ಕಾಂಗ್ರೆಸ್ ವಿರೋಧಿಗಳೇ, ಆದರೆ ಅವರು ಸದುದ್ದೇಶ ನೀವು ವಿಚಾರ ಮಾಡದೆ ನೋಡ್ರಿ, ಎಷ್ಟು ಹೂ ವೇಸ್ಟು. ರಸ್ತೆಲೆಲ್ಲ ಹೂ ಚೆಲ್ತಾರೆ, ಆ ಹೂ ಅಷ್ಟು ವೇಸ್ಟು. ಆ ಹೂವು ಮತ್ತು ನಾಳೆ ಮುನ್ಸಿಪಾಲ್ಟಿ ಅವರು ತೆಗೆಯೋದು ಅದೊಂದು ಕಷ್ಟ. ಆಮೇಲೆ ಪೂರಾ ರಸ್ತೆ ಗಲೀಜಾಗಿರ್ತದೆ ಹೂ ಹಾಕಿ ಹಾಕಿ ಇದಲ್ಲ. ನೀವು ಕೇಳ್ಬೋದು, ಎಲೆಕ್ಷನಲ್ಲಿ ಬ್ಯಾನರ್ ಗಿನರ್ ಎಲ್ಲ ಹಾಕೋದಿಲ್ವಾ ಅಂತೇಳಿ. ಹಾಕ್ತೇವೆ, ಸೈಡಿಗೆ ಕಟ್ತೇವೆ, ಅದು ಯಾರಿಗೂ ತೊಂದರೆ ಇಲ್ಲ. ಆಮೇಲೆ ಅದನ್ನ ನಾವು ತಗೊಂಡು ಹೋಗ್ತೇವೆ. ಈ ಹೂವೇನಾಗ್ತದೆ, ಕೊಳತು ವಾಸನೆ ಬಂದು ಮುನ್ಸಿಪಾಲ್ಟಿ ತುಂಬಬೇಕು, ಅವೆಲ್ಲ ಇಲ್ಲ. ಇದು ಪ್ಲಾಸ್ಟಿಕ್ ಎಲ್ಲ ಕೊಳೆಯುವಂಥದ್ದಲ್ಲ. ಇದನ್ನ ನಾವು ಅಲ್ಲಿ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೇವೆ, ಅಲ್ಲಿ ಇಡ್ತೇವೆ, ಅದು ಮಾಡ್ತೇವೆ. ಅದೇನು ಮಾಡ್ಬೇಕು ಮಾಡ್ತೇವೆ. ಅದು ಎಲೆಕ್ಷನ್, ಅದು ದೇಶದ ಪ್ರಶ್ನೆ ಅದು. ಇದು ಹಂಗಲ್ಲ. ಈಗ ಈ ಸ್ವಯಂ ಸೇವಕರಿಗೂ ಪಾಪ ಅವರು ಎಲ್ಲ ಒಂಥರ ತ್ಯಾಗದ ಮನೋಭಾವನೆಯವರವರು. ಹಾಗಾಗಿ ಮನೆ ಮಠ ಎಲ್ಲ ಬಿಟ್ಟು ಬಂದಿರ್ತಾರೆ. ಅವರಿಗೆ ಕಾಳಜಿ ಸರ್ಕಾರ ತಗೊಳ್ದೆ ಮತ್ತೆ ಯಾರು ತಗೋತಾರೆ? ಅವರು ನಮ್ಮದು ನಾಡಿನ ಪ್ರಜೆಗಳಲ್ವಾ, ತಗೊಳ್ಬೇಕು. ಅದನ್ನ ಜವಾಬ್ದಾರಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರು ತೊಗೊಂಡಿದ್ದಾರೆ. ಹಾಗಾಗಿ ನೀವು ಅದು ಮೆರವಣಿಗೆಗೆ ಅದಕ್ಕೆ ಇದಕ್ಕೆ ಎಲ್ಲ ಅವಕಾಶ ಕೊಟ್ಟಿಲ್ಲ ಅಂತಲ್ಲ, ಅದು ಸದುದ್ದೇಶದಿಂದ ಮಾಡಿದ್ದಂಥದ್ದು. ಹಾಗಾಗಿ ಮಹಾಜನತೆಗಳು ಎಲ್ಲ ಮಾಡಿ ಏನೇನೋ ಅವ್ರ ಬಗ್ಗೆ ವಾಮಗೋಚರವಾಗಿ ಬೈದು ಹಾಗೆ ಹೀಗೆ ಅಂತ ಹೇಳ್ಬಿಡ್ರಿ.
ಅವರು ಒಳ್ಳೆಯ ಉದ್ದೇಶದಿಂದನೇ ಮಾಡಿದ್ದಾರೆ. ಮುಂದೆ ಈ ಥರ ಸಮಸ್ಯೆ ಆದರೆ ನಾಳೆ ಅವರು ನೀವು ಆ, ಗುಂಪು ಗುಂಪಾಗಿ ಇರೋದು ಅಥವಾ ಗುಂಪು ಗುಂಪಾಗಿ ಪಿಕ್ನಿಕ್ ಹೋಗೋದು ಇದೆಲ್ಲ ಬ್ಯಾನ್ ಆಗುತ್ತೆ. ಯಾಕಂದ್ರೆ ನೀವು ಅಲ್ಲಿ ಗುಂಪು ಪಿಕ್ನಿಕ್ ಹೋಗೋದಾಗ ಅಲ್ಲಿ ಗಾರ್ಡನಲ್ಲೆಲ್ಲ ತಿಂದು ಅಲ್ಲೆಲ್ಲೇ ಒಗಿತೀರಿ. ಕಸ ಕಡ್ಡಿಯನ್ನು ಯಾರೂ ತುಂಬಿ ತರುವುದಿಲ್ಲ. ಅದಲ್ಲಿ ದನಕರುಗಳು ನಾಯಿಗಳು ತಿಂದು ಹೊಟ್ಟೆಲೆಲ್ಲ ಪ್ಲಾಸ್ಟಿಕ್ ಹೋಗುತ್ತೆ. ಅವಾಗ ಅದನ್ನೂ ನಾವು ಬ್ಯಾನ್ ಮಾಡ್ತೇವೆ. ಅದು ನೀವು ಹಂಗೆ ಗುಂಪು ಕಟ್ಕೊಂಡು ಹೋಗಿ ಅಲ್ಲಿ ಕುತ್ಕೊಂಡು ತಿಂದು ಬರೋದೆಲ್ಲ ಅದಕ್ಕೂ ಬ್ಯಾನ್ ಮಾಡ್ತೇವೆ. ಎರಡೆರಡು ಮೂರು ಮೂರು ಜನ ಹೋಗ್ರಿ, ಗುಂಪು ಕಟ್ಕೊಂಡು ಹೋಗಿ ನೀವು ಅಲ್ಲಿ ಊಟ ಗೀಟ ಕಟ್ಕೊಂಡು ಹೋಗಿ ಮಾಡುವಂಥದ್ದು ಎಲ್ಲ ಅದು ಎಲ್ಲ ಆಗುವಂಥದ್ದಲ್ಲ. ಹಾಗಾಗಿ ದಯವಿಟ್ಟು ಅವ್ರ ಉದ್ದೇಶಕ್ಕೆ ಸದುದ್ದೇಶಕ್ಕೆ ನೀವು ಬೆಂಬಲ ಮಾಡಬೇಕು. ನಮಸ್ಕಾರ.